ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ 2023-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದ್ರು 5,300 ಕೋಟಿ ಕೊಡ್ತೀವಿ ಅಂತೇಳಿ. ಆಗ ಅದೇ ಸಂದರ್ಭದಲ್ಲಿ 23-24ರಲ್ಲಿ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು 5,300 ಕೋಟಿ ಕೊಡ್ತಾರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಷ್ಟು ವರ್ಷಗಳಾದರೂ ಕೂಡ 1 ಪೈಸೆನೂ ಕೂಡ ಬಂದಿಲ್ಲ. ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಭೇಟಿ ಮಾಡಿದ್ದೀವಿ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಅಮಿತ್ ಶಾ ಭೇಟಿ ಮಾಡಿದ್ದೀವಿ. ನಮಗೆ ನೀವೇ ಒಪ್ಕೊಂಡಿರೋದು, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು, ನೀವು ಒಪ್ಕೊಂಡಿದ್ದೀರಲ್ಲ, ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತುವರೆಗೂ ಪೈಸೆ ಕೊಟ್ಟಿಲ್ಲ. DK ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ, ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನಾನು ಅವ್ರ ಜೊತೆನಲ್ಲಿ ಒಂದ್ಸಾರಿ ಹಿಂದೆ ಕೇಂದ್ರ ಸರ್ಕಾರ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ. ಈಗ ಇತ್ತೀಚೆಗೆ 1 ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ, ಯಾಕಂದ್ರೆ ನಬಾರ್ಡ್ನಲ್ಲಿ ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಆದ್ರೆ ಇವತ್ತಿನವರೆಗೆ 1 ರೂಪಾಯಿನೂ ಕೂಡ ಕೊಡ್ಲಿಲ್ಲ. ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು, ಯಾಕಂದ್ರೆ ಈ ಬಜೆಟ್ನಲ್ಲಾದ್ರೂ ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನ ಅಲೋಕೇಶನ್ ಮಾಡಿ ದುಡ್ಡು ಕೊಡಿ ಅಂತ ಹೇಳಿ ಈಗಲೂ ಕೂಡ ಒತ್ತಡ ಆಗ್ತಕ್ಕಂಥ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಶುಗರ್ ಫ್ಯಾಕ್ಟರಿ ಇಲ್ಲ, ಸ್ಥಗಿತ ಆಗಿಲ್ಲ. ಎಷ್ಟು ವೇಗದಲ್ಲಿ ನಡಿಬೇಕಾಯ್ತು ಅಷ್ಟು ವೇಗದಲ್ಲಿ ನಡೀತಾ ಇಲ್ಲ, ಸ್ಥಗಿತ ಆಗಿಲ್ಲ. ಯಾರು ಹೇಳಿದವರು ನಿಮಗೆ ಗುತ್ತಿಗೆದಾರರು? ಈ ವರ್ಷ 800 ಕೋಟಿ ಪೇಮೆಂಟ್ ಮಾಡಿದೀವಿ. ಹೆಂಗೆ ಗುತ್ತಿಗೆದಾರ ಎಲ್ಲ ಹೊಂಟೋಗ್ಬಿಟ್ಟಿದ್ರು? ನಿಮ್ಗೆ ಯಾರು ಹೇಳ್ಕೊಟ್ರು? ನೀವು ಗುತ್ತಿಗೆದಾರ? ಮತ್ತೆ ಸುಮ್ಮನೆ ಏನು ಹೇಳ್ತಾ ನೋಡ, ಈಗ ನೀರು ಪ್ರತಿ ವರ್ಷ ನೀರು ಬಂದ್ರೆ ಶುಗರ್ ಫ್ಯಾಕ್ಟ್ರಿನೂ ಮಾಡ್ಬೋದು, ಕಬ್ಬು ಬೆಳಿಬಹುದು, ಭತ್ತನೂ ಬೆಳಿಬಹುದು, ರಾಗಿನೂ ಬೆಳಿಬಹುದು, ಜೋಳನೂ ಬೆಳಿಬಹುದು, ಬೇರೆ ತರಕಾರಿಗಳನ್ನೂ ಕೂಡ ಬೆಳಿಲಿಕ್ಕೆ ಸಾಧ್ಯ. ಇಲ್ಲಿ ಹೊಸದುರ್ಗಕ್ಕೆ ಜಾಸ್ತಿ ಗೌರ್ಮೆಂಟ್ಗೆ ಬಂದಿದೆ. ಅದನ್ನ ಮುಳುಗಡೆ ಆಗದೆ ರೀತಿಯಲ್ಲಿ ತಡೀತಕ್ಕಂಥ ಕೆಲಸ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.